ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂತಂದರೆ ಇದು ಪುರುಷರಲ್ಲಿ ಇರುವಂತಹ ಒಂದು ಗ್ರಂಥಿ. ಇದು ಮೂತ್ರಕೋಶದ ಕೆಳಭಾಗದಲ್ಲಿ ಒಂದು ಸಣ್ಣ ಗ್ರಂಥಿಯಾಗಿ ಇರುತ್ತದೆ. ಇದರ ಮೇನ್ ಕೆಲಸ ಅಂತಂದರೆ ವೀರ್ಯಾಣುಗಳ ಪೋಷಣೆ ಮಾಡುತ್ತೆ. ಇದು ಆ್ಯಸ್ ಏಜ್ ಅಡ್ವಾನ್ಸಸ್ ಅಂತಂದರೆ ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ದೊಡ್ಡದಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ಸನ್ನು ಕಾಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ ಪ್ರಾಸ್ಟೇಟ್ ಕ್ಯಾನ್ಸರು ಯಾರಿನಲ್ಲಿ ಕಾಣಿಸುತ್ತೆ ಅಂತಂದರೆ ಅತಿ ವಯಸ್ಸಾದವ್ರಿಗೆ, ಇಲ್ಲ ಅಂತಂದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರೋವಂಥ ಫ್ಯಾಮಿಲಿ ಮೆಂಬರ್ಸ್ ಇರೋವಂಥವ್ರು ಯಾರಾದರೂ ಇದ್ದರೆ ಅಂಥವರಲ್ಲಿ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲ ಬೊಜ್ಜು ಅಥವಾ ಅತಿಯಾದ ಮದ್ಯಪಾನ ಅಥವಾ ಧೂಮ್ರಪಾನ ಮಾಡುವವರಲ್ಲೂ ಕಾಣಿಸುತ್ತೆ. ಸೊ ಇದು ಹೇಗೆ ಕಾಣಿಸ್ಕೊಳ್ಳುತ್ತೆ, ಯಾವ ಲಕ್ಷಣಗಳ ಜೊತೆಗೆ ಅಂದರೆ ಲೋಯರ್ ಯೂರಿನರಿ ಟ್ರ್ಯಾಕ್ಟ್ ಸಿಂಪ್ಟಮ್ಸ್ ಅಂತ ಕರಿತೀವಿ. ಅಂತಂದರೆ ಹೆಚ್ಚು ಬಾರಿ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಹೋಗೋದು, ಇಲ್ಲ ರಾತ್ರಿ ಹೊತ್ತು ಬಾರಿ ಬಾರಿ ಎದ್ದು ಹೋಗಬೇಕಾಗಿ ಬರೋವಂಥದ್ದು, ಇಲ್ಲ ಯೂರಿನ್ ಪಾಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥದ್ದು, ಇಲ್ಲ ಅವ್ರು ಮೂತ್ರ ವಿಸರ್ಜನೆ ಮಾಡಿದ್ರೂ ಅವ್ರಿಗೆ ಒಂದು ಸತಿ ಕಂಪ್ಲೀಟಾಗಿ ಪಾಸ್ ಆಯಿತು ಅಂತ ಅನ್ನಿಸ್ದೇ ಇರೋವಂಥದ್ದು, ಇನ್ನು ಕೆಲವರಲ್ಲಿ ಸ್ವಲ್ಪ ಉರಿ ಬರುವಂಥದ್ದು, ಇದೆಲ್ಲ ಇದನ್ನ ಲಕ್ಷಣಗಳು. ಸೊ ಈ ಥರ ಇದ್ದರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಏನಾ ಅಂತ ಭಯಪಡೋದು ಬೇಕಿಲ್ಲ. ಈ ಥರ ಸಿಂಪ್ಟಮ್ಸ್ ಇದ್ದಾಗ 10 ಜನಗಳಲ್ಲಿ ಈ ಥರ ಸಿಂಪ್ಟಮ್ಸ್ ಕಾಣಿಸಿದಾಗ ಯಾರೋ ಒಬ್ಬರೋ ಇಬ್ಬರಲ್ಲಷ್ಟೇ ಮಾತ್ರ ಪ್ರಾಸ್ಟೇಟ್ ಕ್ಯಾನ್ಸರ್ ಇರೋ ಸಂಭಾವನೆ ಇರುತ್ತೆ. ಇನ್ನು ಮಿಕ್ಕಿದವರಲ್ಲಿ ಇನ್ಫೆಕ್ಷನ್, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಅಥವಾ ಅವರಿಗೆ ಏಜ್ ರಿಲೇಟೆಡ್ ಅಂದರೆ ಕೆಲವು ಸತಿ ಆ ಗ್ರಂಥಿ ಏಜ್ ಆಗ್ತಾ ಆಗ್ತಾ ದೊಡ್ಡದಾಗತ್ತಲ್ಲ, ಬೆನೈನ್ ಪ್ರಾಸ್ಟೇಟಿಕ್ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೀವಿ. ಆ ಥರ ಆದಾಗ್ಲೂ ಅವರಿಗೆ ಇದು ಜಾಸ್ತಿ ಆಗೋ ಲಕ್ಷಣಗಳು ಕಾಣಿಸುತ್ತೆ.